ನಡೆದ ಸಭೆಯಲ್ಲಿ ವಿಜಯನಗರ ಡಿಸಿಗೆ ಏಕವಚನ ಪ್ರಯೋಗಿಸಿದ್ದ ಸಿಎಂ ನಡವಳಿಕೆ ಅವರ ವರ್ತನೆಗೆ ಖಂಡನೆ ವ್ಯಕ್ತಪಡಿಸಿದ ಸಾಮಾಜಿಕ ಹೋರಾಟಗಾರ ಶಬ್ಬೀರ್. ಕರ್ನಾಟಕ ಸೌಹಾರ್ದ ವೇದಿಕೆಯ ಜಿಲ್ಲಾಧ್ಯಕ್ಷ ಶಬ್ಬೀರ್ ಆಕ್ರೋಶ. ಹಗರಿಬೊಮ್ಮನಹಳ್ಳಿಯಲ್ಲಿ ಜರುಗಿದ್ದ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಡಿಸಿಗೆ ಅವಮಾನಿಸಿದ ಘಟನೆ. ಮಾಜಿ ಶಾಸಕ ಶಿರಾಜ್ ಶೇಖ್ ಮಗನ ಮದುವೆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಪಕ್ಕ ಕೂತಿದ್ದ ಡಿಸಿ ದಿವಾಕರ್. ಸ್ವಾಮೀಜಿ ಪಕ್ಕ ಯಾಕೆ ಕೂತಿದೀಯಾ, ಯಾರ್ ನೀನು ಎಂದು ಗದರಿಸಿದ್ರು ಸಿಎಂ. ನಾನು ಡಿಸಿ ಇದ್ದೇನೆ ಅಂದ್ರು ಎದ್ದೋಗಿ ಆ ಕಡೆ ಕೂತ್ಕೋ ಎಂದು ಏಕವಚನದಲ್ಲಿ ಡಿಸಿಗೆ ಗದರಿದ್ರು ಸಿಎಂ ಸಿದ್ದರಾಮಯ್ಯ. ಈ ಬಗ್ಗೆ ವಿಜಯನಗರದಾದ್ಯಂತ ಸಿಎಂ ವರ್ತನೆಗೆ ಬೇಸರ ವ್ಯಕ್ತವಾಗ್ತಾ ಇದೆ. ಸಿಎಂ ರವರು ಜಿಲ್ಲಾಧಿಕಾರಿಗಳಿಗೆ ಕ್ಷಮೆ ಯಾಚಿಸಬೇಕು ಅಂತ ಕರ್ನಾಟಕ ಸೌಹಾರ್ದ ವೇದಿಕೆ ಜಿಲ್ಲಾಧ್ಯಕ್ಷ ಒತ್ತಾಯ ಮಾಡಿದ್ದಾರೆ. ಎರಡು ದಿನಗಳ ಹಿಂದೆಗಡೆ ಒಬ್ಬ ಮಾಜಿ ಶಾಸಕರು ತಮ್ಮ ಮಗನ ಸುಪುತ್ರನ ವಿವಾಹ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಮದುವೆಗಳನ್ನು ಹಮ್ಮಿಕೊಂಡಿದ್ರು. ಆ ಮದುವೆ ಕಾರ್ಯಕ್ರಮಗಳಲ್ಲಿ ಎಲ್ಲ ರಾಜಕಾರಣಿಗಳಿಗೂ ಆಹ್ವಾನವಿತ್ತು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸಿಎಂ ಸಿದ್ದರಾಮಯ್ಯನವರು ಬಂದಿದ್ರು. ಅದೇ ರೀತಿ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಮೇತ ಇಲ್ಲಿ ಅತಿಥಿಯಾಗಿದ್ರು. ಆ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರಕ್ಕೆ ಏನೋ ತಪ್ಪಾಗಿದೆ ಅನ್ನೋ ತರ ಏನು ಸಿದ್ದರಾಮಯ್ಯನವರಿದ್ದಾರೆ, ಅವರು ಅಲ್ಲಿ ಒಂದಿಷ್ಟು ಜಿಲ್ಲಾಧಿಕಾರಿಗಳ ಜೊತೆ ನಡೆದಂತ ಘಟನೆ ಏನಿದೆ ಅದು ನಮಗೊಬ್ಬ ಈ ಜಿಲ್ಲೆಯ ಪ್ರಜೆಯಾಗ್ಬಿಟ್ಟು ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಹಾಗೂ ವಿಜಯನಗರ ಕರ್ನಾಟಕ ಸೌಹಾರ್ದ ವೇದಿಕೆಯ ಸಂಘಟನೆ ಜಿಲ್ಲಾಧ್ಯಕ್ಷನಾಗ್ಬಿಟ್ಟು ಆ ಘಟನೆಯನ್ನು ನಾನು ವಿರೋಧಿಸ್ತಾ ಈ ಮುಖಾಂತರ ನಾನು ಸಿದ್ದರಾಮಯ್ಯ ಹೇಳಕ್ ಇಷ್ಟಪಡ್ತೀನಿ. ಸಿದ್ದರಾಮಯ್ಯನವರೇ, ನೀವು ಏನು ವೈಯಕ್ತಿಕ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ಬಂದಿದ್ರಿ, ಆ ಕಾರ್ಯಕ್ರಮಕ್ಕೆ ನೀವು ಅತಿಥಿಗಳು, ನಿಮ್ಮಂತೆ ಆ ಕಾರ್ಯಕ್ರಮದ ಬಂದಂತಹ ಜಿಲ್ಲಾಧಿಕಾರಿಗಳು ಅತಿಥಿಗಳೇ. ತಾವು ತಮ್ಮ ಈ ನಡವಳಿಕೆಯಿಂದ ಮತ್ತೊಮ್ಮೆ ನೀವು ಸಾಬೀತು ಮಾಡಿದ್ದೀರಾ ದುರಹಂಕಾರಿ ಸಿದ್ದರಾಮಯ್ಯ ಅನ್ನುವಂತ ಮಾತನ್ನ ಸತ್ಯ ಮಾಡಿದ್ದೀರಾ. ನಿಮ್ಮ ಈ ದುರಹಂಕಾರಕ್ಕೆ ನಮ್ಮ ಒಂದು ಧಿಕ್ಕಾರ ಇರುತ್ತೆ. ನಿಮಗೆ ಈ ಮುಖಾಂತರ ನಾನು ಸಿದ್ದರಾಮಯ್ಯನವರಿಗೆ ಇಲ್ಲಿ ಹೇಳಕ್ಕೆ ಅನ್ನೋದು ಅಂತಂದ್ರೆ, ಇದರಿಂದ ವಿಜಯನಗರ ಜಿಲ್ಲೆಯ ಜನರಲ್ಲಿ ನೋವು ಉಂಟಾಗಿದೆ. ಒಬ್ಬ ಪ್ರಜೆನಾಗಿ ಪ್ರತಿಯೊಬ್ಬರಿಗೂ ಒಂದು ನೋವು ಉಂಟಾಗಿದೆ. ಹಾಗಾಗಿ ತಾವು ವಿಜಯನಗರ ಜಿಲ್ಲೆ ಜನತೆಯ ಮುಂದೆ ವಿಷಾದಿಸಬೇಕು, ನೀವು ಕ್ಷಮೆ ಯಾಚಿಸಬೇಕು. ನೀವು ಹಾಗೇನಾದ್ರೂ ಮಾಡದೇ ಇದ್ದಲ್ಲಿ ಮುಂದಿನ ನಿಮ್ಮ ವಿಜಯನಗರ ಜಿಲ್ಲೆಯ ಪ್ರತಿ ಪ್ರವಾಸದಲ್ಲೂ ಕಪ್ಪು ಬಾವಟನ ಪ್ರದರ್ಶಿಸುವ ಮುಖಾಂತರ ನಿಮ್ಮ ಕಾರ್ಯಕ್ರಮಗಳಲ್ಲಿ ನಿಮಗೆ ಧಿಕ್ಕರಿಸಬೇಕಾಗುತ್ತೆ.